ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಅರಿವು ಅರಿವು ಎನ್ನುತ್ತಿಪ್ಪಿರಿ, ಅರಿವು ಸಾಮಾನ್ಯವೇ. ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯ ನರಿಯಬಾರದು. ಮುಂದಣ ಹೆಜ್ಜೆ ಎಳಿದಲ್ಲದೆ ಒಂದು ಪಾದ ನೆಲೆಗೊಳ್ಳದು. ನೆಲನ ಬಿಟ್ಟು ಆಕಾಶದಲ್ಲಿ ನಿಂದು ಮುಗಿಲಲ್ಲಿ ಮಿಂಚಿದಲ್ಲದೆ ತಾನು ತಾನಾಗಬಾರದು. ಗುಹೇಶ್ವರನೆಂಬುದು ಬರಿದೇ ಬಹುದೇ ಹೇಳಿರೆ. ಇದು ಅಲ್ಲಮ ಪ್ರಭುಗಳ ಒಂದು ಅದ್ಭುತವಾದ ಮತ್ತು ನಿಗೂಢವಾದ ವಚನ. ಬೆಳಗಿನ ವಚನಗಳಂತೂ ನೀವು ಸ್ವಲ್ಪ ಸ್ವಲ್ಪ ಕೇಳಿರ್ತೀರಿ, ಅಲ್ಲಷ್ಟು ಇಲ್ಲಷ್ಟು ಕೇಳಿರ್ತೀರಿ. ಅವು ಸುಲಭವಾಗಿ ಅರ್ಥ ಆಗೋದು ಕಷ್ಟ. ಬೆಳಗಿನ ವಚನಗಳನ್ನ ಅರ್ಥ ಮಾಡೋದೇ ದೊಡ್ಡ ಕಷ್ಟ. ಆಗದೆ ಹೋದ್ರೆ, ತುಂಬಾ ಅಧ್ಯಯನ ಮಾಡದೆ ಹೋದ್ರೆ ಬೆಳಗಿನ ವಚನಗಳ ಅರ್ಥ ಆಗಲ್ಲ. ಇದು ಬೆಳಗಿನ ವಚನ ಏನಲ್ಲ, ಆದ್ರೂ ಕೂಡ ರಹಸ್ಯಾತ್ಮಕ ವಚನ. ಇದು ಬಹಳ ಅದ್ಭುತವಾದ್ದು ಮತ್ತು ಸುಲಭವಾಗಿ ತಿಳ್ಕೊಳಕ್ ಆಗಲ್ಲ. ಏನು ಮೇಲ್ಮೇಲ್ ಶಬ್ದಗಳು ಗೊತ್ತಾಗ್ತವೆ, ಆದ್ರೆ ವಾಸ್ತವಿಕ ಸಂಗತಿ ಗೊತ್ತಾಗಬೇಕಾದ್ರೆ ನಾವು ಸ್ವಲ್ಪ ಆ ಕಡೆ ಈ ಕಡೆ ಅಧ್ಯಯನ ಮಾಡಬೇಕು. ಸಂತರ ಶರಣರ ಜೀವನ ಚರಿತ್ರೆಗಳನ್ನ ಅಧ್ಯಯನ ಮಾಡಬೇಕು. ತತ್ವಜ್ಞಾನಿಗಳ ಒಡನಾಟ, ಅವರ ಚಿಂತನ ಕ್ರಮ ಅದೆಲ್ಲ ಗೊತ್ತಾದರೆ 12ನೇ ಶತಮಾನದಷ್ಟು ಹಿಂದೆ ಪ್ರಭುದೇವರು ಎಂಥ ಅದ್ಭುತವಾಗಿ ಹೇಳಿದ್ದಾರೆ ಅಂತ ಆಶ್ಚರ್ಯ ಆಗತ್ತೆ. ಅರಿವು ಅರಿವು ಎನ್ನುತ್ತಿಪ್ಪಿರಿ, ಅರಿವು ಸಾಮಾನ್ಯವೇ. ಅಂದ್ರೆ ಅರಿವು ತಿಳ್ಕೊಂಡೆ ತಿಳಿಬೇಕು ಅಂತೀರಿ, ಅದೇನು ಸುಲಭವಾಗಿ ಬರುತ್ತೇನಪ್ಪ ಅಂತಾರೆ. ಸಾಮಾನ್ಯವಾಗಿ ತಪಸ್ವಿಗಳು ಅವರು ಏಕಾಂತವಾಸದಲ್ಲಿದ್ಕೊಂಡು ಮತ್ತು ಆತ್ಮಜ್ಞಾನದ ಕಡೆಗೆ ಮಾತ್ರ ಗಮನ ಕೊಡ್ತಾರೆ. ಆದ್ರೆ ಇಲ್ಲಿ ಪ್ರಭುದೇವರು ಆತ್ಮಜ್ಞಾನವೂ ಬೇಕು, ಲೋಕಜ್ಞಾನವೂ ಬೇಕು ಅಂತ ಹೇಳ್ತಾ ಇದ್ದಂಗೆ ಕಾಣಿಸ್ತದೆ ಈ ವಚನದಲ್ಲಿ. ಈ ವಚನವನ್ನು ಸೂಕ್ಷ್ಮ ಗಮನಿಸಿದ್ರೆ ಲೋಕಜ್ಞಾನವೂ ಇರಲೇಬೇಕು. ಕೇವಲ ಆತ್ಮಜ್ಞಾನಿ ಆದ್ರೆ ಸಂಪೂರ್ಣ ಆನಂದ ಸಮನಿಸಬಹುದು. ಆದರೆ ಸತ್ಸಂಗದ ಒಡನಾಟ, ಸಂಘಟನೆ ಮತ್ತು ರಾಷ್ಟ್ರ ಕಟ್ಟುವಂತಹ ಪ್ರಸಂಗ ಬಂದಾಗ ಈ ಜ್ಞಾನವೂ ಕೂಡ ಬೇಕು. ಯಾವ ಜ್ಞಾನ? ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆ ನರಿಯಬಾರದು. ಅಂದ್ರೆ ಅರಿವು ಬರ್ಬೇಕಾದ್ರೆ ನೀನು ಹಿಂದಣ ಹೆಜ್ಜೆಯನ್ನ ತಿಳ್ಕೊಬೇಕಪ್ಪ ಅಂತ ಹೇಳ್ತಾರ. ಹಾಗಾದ್ರೆ ಹಿಂದಣ ಹೆಜ್ಜೆ ಅಂದ್ರೆ ಏನು? ಇತಿಹಾಸ ನೋಡಿ. ಅವಾಗ ಪ್ರಾಯಶಃ ಪುರಾಣಗಳ ಕಲ್ಪನೆ ಇತ್ತು. 12ನೇ ಶತಮಾನದವರೆಗೂ, 13ನೇ 14ನೇ ಶತಮಾನದವರೆಗೂ, ಅಥವಾ ಬ್ರಿಟಿಷರು ಬರೋವರೆಗೂ ಅಂತ ಇಟ್ಕೊಳ್ಳಿ. ಇತಿಹಾಸವನ್ನ ದಾಖಲೆ ಮಾಡಬೇಕು, ದಿನಚರಿ ಬರಿಬೇಕು, ಏನು ಅದಕ್ಕೇನಂತ ಆತ್ಮಚರಿತ್ರೆ, ಜೀವನ ಚರಿತ್ರೆಗಳನ್ನು ಬರಿಬೇಕು, ರೆಕಾರ್ಡ್ ಮಾಡಬೇಕು. ಅದು ಯಾರಿಗೂ ಇರಲಿಲ್ಲ. ರಾಜರುಗಳ ಬಗ್ಗೆ ಕವಿಗಳು ಬರೀತಿದ್ರು, ಸಾಮಾನ್ಯ ಜನರ ಬಗ್ಗೆ ಏನು ಗಮನನೇ ಇರಲಿಲ್ಲ, ಮಂತ್ರಿಗಳ ಬಗ್ಗೆನೇ ಗಮನ ಇರ್ತಿರ್ಲಿಲ್ಲ. ಆದ್ರೆ ಬಹಳ ಹಿಂದಿನಿಂದ ಮೆಗಾಸ್ತನೀಸ್ ಅಂತ ಒಬ್ಬ ಬರ್ತಾನೆ, ಪ್ರಾಯಶಃ ಅಲೆಕ್ಸಾಂಡರ್ನ ರಾಯಭಾರಿ ಅಂತ ಕಾಣುತ್ತ ಅವನು, ಮೆಗಾಸ್ತನೀಸ್. ಅವತ್ತೇನೆ ಬರೆದಿಡ್ತಕ್ಕಂತಹ ಸಂಪ್ರದಾಯ ಬಂದಿತ್ತು. ರಾಜರು ಜೀವನ ಅದೆಲ್ಲ ಬರೆದಿಡ್ತಿದ್ರು. ಆದ್ರೆ ಅದು ನಮ್ಮವ್ರಿಗೆ, ನಮ್ಮ ವಿದ್ವಾಂಸರುಗಳಿಗೆ ಅದೆಷ್ಟು ಮಟ್ಟಿಗೆ ಖುಷಿ ಆಯ್ತೋ ಅಥವಾ ಅದನ್ನು ಮುಂದುವರ್ಸ್ಕೊಂಡು ಬರಲಿಲ್ಲ, ಖುಷಿ ಆಗ್ಲಿಲ್ಲ ಅಂತ ಕಾಣುತ್ತೆ. ಆದ್ರೆ ಅಲ್ಲಮ ಪ್ರಭುಗಳು ಹೇಳ್ತಾ ಇರೋ ಪ್ರಕಾರ ಹಿಂದಣ ಹೆಜ್ಜೆ ನೋಡಿ ಕಾಣಬೇಕು. ನಾವು ಅಂದ್ರೆ ಅಧ್ಯಯನ ಮಾಡಬೇಕು, ಅಭ್ಯಾಸ ಮಾಡಬೇಕು. ಹಿಂದಿನವರ ತಪ್ಪುಗಳು ಗೊತ್ತಾಗ್ಬೇಕು ನಮಗೆ, ಜೊತೆಗೆ ಹಿಂದಿನವರ ಸಾಧನೆ ಗೊತ್ತಾಗಬೇಕು. ಎರಡೂ ಗೊತ್ತಾಗಬೇಕು. ಅವರು ಇವತ್ತಿನ ಈ ಸ್ಥಿತಿಗೆ ಏನು ಕಾರಣ? ಇವತ್ತು ಒಳ್ಳೆ ಸ್ಥಿತಿ ಇದ್ರೆ ಅದು ಹಿಂದಿನ ಒಳ್ಳೆಯತನವೇ ಕಾರಣ ಆಗಿರುತ್ತೆ.
ಇವತ್ತು ಕೆಡಕಾಗ್ತಿದ್ರೆ ಅದಕ್ಕೆ ಹಿಂದಿನ ತಪ್ಪು ಹೆಜ್ಜೆಗಳ ಕಾರಣ ಆಗಿರುತ್ತೆ. ಸರಿ ಹೆಜ್ಜೆಗಳು ತಪ್ಪು ಹೆಜ್ಜೆಗಳು ಎರಡನ್ನೂ ನಾವು ತಿಳ್ಕೊಂಡಿರ್ಬೇಕು. ಅಂದ್ರೆ ಐತಿಹಾಸಿಕ ಪ್ರಜ್ಞೆ ನಮಗೆ ಬರಬೇಕು. ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆ ನರಿಯಬಾರದು. ಇದನ್ನ ವಾಸ್ತವಿಕ ಸಂಗತಿಯನ್ನು ಹೇಳ್ತಾನೆ ಆಧ್ಯಾತ್ಮ ಜೀವಿಗಳಿಗೆ ಬಹಳ ಮುಖ್ಯವಾದಂತಹ ಸಂಗತಿಯನ್ನು ಹೇಳ್ತಾರೆ, ಅಥವಾ ಯಶಸ್ವಿ ಆಗಬೇಕು ಅಂತಕ್ಕಂಥವ್ರಿಗೆ ಬಹಳ ಮುಖ್ಯವಾದ ಸಂಗತಿಯನ್ನು ಹೇಳ್ತಾರೆ. ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯನ್ನು ಅರಿಯಬಾರದು. ಮುಂದಣ ಹೆಜ್ಜೆ ಅಳಿದಲ್ಲದೆ, ಮುಂದಣ ಹೆಜ್ಜೆ ಅಳಿದಲ್ಲದೆ ಒಂದು ಪಾದ ನೆಲೆಗೊಳ್ಳದು. ಮುಂದಣ ಹೆಜ್ಜೆ ಅಂದರೆ ನನ್ನ ಪ್ರಕಾರ ಭವಿಷ್ಯದ ಚಿಂತೆ ಅಳಿಬೇಕು ಅಂತಾರೆ. ಮುಂದಣ ಹೆಜ್ಜೆ ಅಳಿಬೇಕು ಅಂದ್ರೆ ಭವಿಷ್ಯದ ಚಿಂತೆಯನ್ನ ಕಡಿಮೆ ಮಾಡ್ಕೋಬೇಕು, ಅಥವಾ ಅತಿಯಾದ ಹಗಲುಗನಸುಗಳನ್ನು ಕಾಣ್ತಾ ಕುತ್ಕೋಬಾರ್ದು. ಅದರಲ್ಲಿ ಜೀವನ ಹಾಳಾಗೋಗ್ಬಿಡುತ್ತೆ, ಸಮಯ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಮುಂದಣ ಹೆಜ್ಜೆ ಅಳಿಬೇಕು ಅಂತ ಹೇಳೋದು ಭವಿಷ್ಯದ ಚಿಂತೆಯನ್ನು ಅಳಿಬೇಕು, ಜೊತೆಗೆ ಹಗಲುಗನಸು ಕಾಣೋದನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾನೆ. ನೆಲನ ಬಿಟ್ಟು ಆಕಾಶದಲ್ಲಿ ನಿಂದು ಮುಗಿಲಲ್ಲಿ ಮಿಂಚಿದಲ್ಲದೆ ತಾನು ತಾನಾಗಬಾರದು. ನೆಲನ ಬಿಟ್ಟು ಆಕಾಶದಲ್ಲಿ ನಿಲ್ಲೋದು ಅಂದ್ರೆ ಏನಾಗಾದ್ರೆ, ನೆಲ ಅಂದ್ರೆ ಪೃಥ್ವಿ, ಭೂಮಿ ಗೊತ್ತು ನಿಮಗೆಲ್ಲ. ಅದು ಸ್ಥೂಲತೆಯ ಸಂಕೇತ. ಪೃಥ್ವಿ ಸ್ಥೂಲತೆಯ ಸಂಕೇತ ಅಂದ್ರೆ ಗಟ್ಟಿಯಾಗಿರ್ತದೆ, ಅದನ್ನು ತನ್ನ ಕಡೆಗೆ ಜಗ್ಗುತ್ತದೆ, ಕೆಳಮುಖವಾಗಿ ಪ್ರಯಾಣ ನಡೆಯುತ್ತೆ. ಆ ನೆಲನ ಮೋಹ, ನೆಲನ ವ್ಯಾಮೋಹ ಅಥವಾ ಅದರ ಇತಿಮಿತಿಗಳು, ಅದರ ದೌರ್ಬಲ್ಯಗಳು, ಅವುಗಳನ್ನೆಲ್ಲ ಗೆದ್ದು ಆಕಾಶದಲ್ಲಿ ನಿಲ್ಲಬೇಕು ಅಂದ್ರೆ ನಿರಾಕಾರದ ಕಡೆಗೆ ಹೋಗಬೇಕು, ಸೂಕ್ಷ್ಮ ಶರೀರದ ಕಡೆಗೆ ಹೋಗಬೇಕು, ಕಾರಣ ಶರೀರದ ಕಡೆಗೆ ಹೋಗಬೇಕು ಅನ್ನುವಂಥ ಮಾತನ್ನ ಹೇಳ್ತಾನೆ ಕೊನೆಗೊಂದು ಮಾತು ಹೇಳ್ತಾರೆ. ಆಧ್ಯಾತ್ಮಿಕತೆಯನ್ನು ಸಂಪೂರ್ಣವಾಗಿ ಹೇಳ್ತಾರೆ. ಮುಗಿಲಲ್ಲಿ ಮಿಂಚಿದಲ್ಲದೆ, ಮುಗಿಲಲ್ಲಿ ಮಿಂಚೋದು ಅಂದ್ರೆ ಪ್ರಾಯಶಃ ಶಿವನ ಬೆಳಕನ್ನು ಕಾಣೋದು. ಯಾವುದು ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವನ್ನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಿದಾಗ ತೊಳಗಿ ಬೆಳಗ್ತು ಅಂತ ಹೇಳಿದ್ರಲ್ಲ ಪ್ರಭುದೇವರು. ಆ ಅಂತರಂಗದ ಪ್ರಕಾಶ, ಆ ಶಿವನ ಪ್ರಕಾಶವನ್ನು ಕಾಣೋ ತನಕ ತಾನು ತಾನಾಗಬಾರದು. ಗುಹೇಶ್ವರನೆಂಬುದು ಬರಿದೇ ಬಹುದೇ ಹೇಳಿದೆ. ಪರಮಾತ್ಮನ ಸಾಕ್ಷಾತ್ಕಾರ ಸುಮ್ಮನೆ ಬರೆದಿದ್ದಾರೆ. ಅದಕ್ಕೆ ನಾನು ಈ ವಚನ ಓದ್ತಾ ಅನಿಸ್ತು, ಹಿಂದಿನ ಕಾಲದ ತಪಸ್ವಿಗಳನ್ನು ನಾವು ನೋಡಿದ್ರೆ ಅಲ್ಲೆಲ್ಲೂ ಕೂಡ ಅಲ್ಲಿ ಒಂದಷ್ಟು ಹೊತ್ತು ತಪಸ್ಸು ಮಾಡಿದ್ರು. ಮಳೆ ಬಿಸಿಲು ಚಳಿ ಏನು ನೋಡ್ಲಾರ್ದೆ ಉಪವಾಸ ಮಾಡಿ ಗಟ್ಟಿಯಾಗಿ ನಿಂತು ತಪಸ್ಸು ಮಾಡ್ದ, ಬ್ರಹ್ಮ ಪ್ರತ್ಯಕ್ಷ ಆದ, ವರ ಕೇಳ್ದ, ಇವೆಲ್ಲ ಕೇಳ್ತೀವಿ. ಎಲ್ಲೂ ಕೂಡ ಚಿತ್ತವೃತ್ತಿಗಳನ್ನು ಗೆದ್ದ, ನಿರ್ವಿಕಲ್ಪ ಸಮಾಧಿಯನ್ನು ಸಾಧಿಸ್ದ, ಸವಿಕಲ್ಪ ನಿರ್ವಿಕಲ್ಪ ಸಮಾಧಿಯನ್ನು ಅವರು ಯೋಗ ಮಾರ್ಗ ಬರೋವರೆಗೂ ಅದನ್ನ ಯಾರು ಪುರಾಣಗಳಲ್ಲಿ ಎಲ್ಲೂ ಬರೋದಿಲ್ಲ. ಆದರೆ ಯೋಗ ಮಾರ್ಗದಲ್ಲಿ ಹೇಳೋದೇ ಸತ್ಯ. ಈ ತಪಸ್ವಿಗಳ ಕಥೆ, ಪುರಾಣಗಳ ಕಥೆ ಇದೆಯಲ್ಲ, ಅದಕ್ಕೆಲ್ಲ ಕಲ್ಪನೆ, ಹೆಚ್ಚಾಗಿ ಕಲ್ಪನೆ ಇರ್ತದೆ. ಸ್ವಲ್ಪ ಇರ್ಬೋದು, ಎಲ್ಲವೂ ನಡೆದೇ ಇಲ್ಲ ಪೂರ ಸುಳ್ಳು ಅಂತ ಅನ್ನೋದಕ್ಕಿಂತ ಸ್ವಲ್ಪ ಹೇಳೋದಕ್ಕೆ ಹೋಗಿ ರಾಮ ತಂದೆ ಮಾತು ಕೇಳ್ದ, ಪಿತೃವಾಕ್ಯ ಪರಿಪಾಲಕ ಅಂತ ಹೇಳಕ್ ಹೋಗಿ ಅದಕ್ಕೊಂದು ದೊಡ್ಡ ಕಾವ್ಯ ಬರೆದು ಅದಕ್ಕೆ ಏನೇನೋ ಸೇರಿಸಿ ಏನೇನೋ ಮಾಡಿ ವಾಸ್ತವಿಕ ಸಂಗತಿಯಿಂದ ದೂರ ಆಗೋಗ್ಬಿಡುತ್ತೆ. ಎಲ್ಲಿ ಪುರಾಣಕಾರರು ಕವಿಗಳು ಪ್ರವೇಶ ಮಾಡ್ತಾರೋ ಅಲ್ಲಿ ವಾಸ್ತವ ಸಂಗತಿ ಹೊರಟೋಗ್ಬಿಡುತ್ತೆ. ಆದ್ರಿಂದ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾವತ್ತು ಚಿತ್ತವೃತ್ತಿಗಳನ್ನು ಗೆಲ್ಲೋದು ಮತ್ತು ಭಕ್ತಿ ಮಾರ್ಗ ಅನ್ನೋದು ನಿಧಾನವಾಗಿ ಸಾಗತಕ್ಕಂಥದ್ದೇ. ಪಿಪೀಲಿಕಾ ಮಾರ್ಗನೇ ಅದು ಶ್ರೇಷ್ಠ. ಎಲ್ಲೋ ಒಬ್ಬೊಬ್ರು ಅಲ್ಲಮ ಪ್ರಭುಗಳಂತವರು, ಅಲ್ಲಮ ಪ್ರಭುಗಳಿಗೂ ಬಹಳ ಸಮಯ ತಗೊಂಡಿದೆ. ಇವರು ಚಾಮರಸ ಹರಿಹರ ಹೇಳ್ದಂಗೆ ಅವ್ರಿಗೆ ಬಳ್ಳಿಗಾವಿ ಬಿಟ್ಟು ಕೂಡಲೇ ಲಿಂಗ ಸಿಕ್ಕಿಲ್ಲ, ಖಂಡಿತ ಲಿಂಗ ಸಿಕ್ಕಿಲ್ಲ, ಸುಳ್ಳದು, ಸತ್ಯಕ್ಕೆ ಸಮೀಪ ಅಲ್ಲ. ಪ್ರಭುದೇವರು ಮೊದಲು ಬಳ್ಳಿಗಾವಿಯನ್ನು ಬಿಟ್ಟು ಹೋಗಿ ಹಿಮಾಲಯದ ಭಾಗದಲ್ಲಿ ಆಫ್ಘನಿಸ್ತಾನದವರೆಗೆ ಸಂಚರಿಸಿ ಅಲ್ಲಿ ಎಲ್ಲ ರೀತಿಯ ಸಾಧನೆಗಳನ್ನು ನೋಡಿ, ಸಾಧನೆಗಳನ್ನು ಮಾಡಿ, ಅಣಿಮಾದಿ ಅಷ್ಟಸಿದ್ಧಿಗಳು ಅಂತ ಏನಿದಾವಲ್ಲ
ಅವನ್ನೆಲ್ಲ ಪಡ್ಕೊಂಡಿದ್ದಾರೆ. ಆನಂತರ ಇಲ್ಲಿ ಕರ್ನಾಟಕಕ್ಕೆ ಬರಬೇಕಾಗಿದೆ. ಅವರು ಕರ್ನಾಟಕಕ್ಕೆ ಬರಬೇಕಾಗಿದೆ. ಅನಿಮಿಷಯ್ಯನವ್ರ ಹತ್ರ ಲಿಂಗ ತಗೋಬೇಕಾಗಿದೆ. ಲಿಂಗವನ್ನ ತಗೊಂಡು ಅವಾಗ ಅವ್ರು ಹೇಳ್ತಾರ, ಅವರು ಏನಿದು ಅಹುದೇನ ಲಮ್ಮೆನು ಅಲ್ಲೇನ ಲಮ್ಮೆನು. ಆಶ್ಚರ್ಯ ಆಗತ್ತೆ ಅವ್ರಿಗೆ. ಯಾಕಂದ್ರೆ ಇದನ್ನ ಉತ್ತರ ಭಾರತದಲ್ಲಿ ಈ ಪರಿಕಲ್ಪನೆ ಇಲ್ವೇ ಇಲ್ಲ. ಅಲ್ಲಿ ಬರೀ ಗುಡಿಲಿಂಗ ಅಷ್ಟೇ. ಇದೇನಪ್ಪ ಇದು ಬಹಳ ವಿಶೇಷ ಅಂತ ಹೇಳಿ ತುಂಬಾ ಸಂತೋಷ ಆಗತ್ತೆ ಅವ್ರಿಗೆ. ಆಮೇಲೆ ಅವರು ಕ್ರಾಂತಿಯನ್ನು ಪ್ರಾರಂಭ ಮಾಡ್ತಾರೆ. ಸಾಧಕರಿದ್ದಲ್ಲಿಗೆ ಹೋಗಿ ಭೇಟಿ ಆಗ್ತಾರೆ, ಅಥವಾ ಸಾಧಕರು ಕಲ್ಯಾಣದಲ್ಲೇ ಸಿಗ್ತಾರೆ ಅವ್ರಿಗೆ. ಶೂನ್ಯ ಸಂಪಾದನೆಕಾರರು ಅಲ್ಲಿಗೆ ಪ್ರಭುದೇವರನ್ನು ಕಳಿಸಿದ್ದಾರೆ, ಅದು ಇರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಮುಕ್ತಾಯಕ್ಕಾಗ್ಲಿ, ಗೊಗ್ಗಯ್ಯ ಆಗಲಿ, ಅನಿಮಿಷಯ್ಯನವರಾಗ್ಲಿ ಎಲ್ಲರೂ ಕಲ್ಯಾಣಕ್ಕೆ ಬಂದವರೇ. ಅಜಗಣ್ಣನವರಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಕಲ್ಯಾಣಕ್ಕೆ ಬಂದಿದ್ದು ಉಲ್ಲೇಖ ಇದೆ. ಕಲ್ಯಾಣದ ವಚನಕಾರರಲ್ಲಿ ಅವರೆಲ್ಲರ ಪ್ರಸ್ತಾಪ ಇದೆ. ಆದ್ದರಿಂದ ಶೂನ್ಯ ಸಂಪಾದನೆ ಹೆಚ್ಚು ಭಾಗ ಅವರು ವಚನಗಳನ್ನು ಆಧರಿಸಿ ಕಲ್ಪಿಸಿದ್ರು. ಅದಕ್ಕಿಂತ ಹೆಚ್ಚು ಅವರು ವಚನಗಳಲ್ಲಿ ಒಂದು ಹೊಸತನವನ್ನು ಕೊಟ್ಟರು. ಅದೆಲ್ಲವೂ ಸುಳ್ಳು ಅಂತ ಹೇಳಕ್ಕಾಗಲ್ಲ, ಕಲ್ಪನೆ ಅಂತಾನೆ ಹೇಳಕ್ಕಾಗಲ್ಲ. ಕೆಲವರು ಅದನ್ನು ಶೂನ್ಯ ಸಂಪಾದನೆ ಪೂರ್ವ ಕಲ್ಪನೆ ಎಷ್ಟೋ ಹೊಸ ವಚನಗಳನ್ನು ಬರೆದ್ಬಿಟ್ಟಿದ್ದಾರೆ ಅವರು. ಇಲ್ಲ, ಆ ವಚನಗಳಿಗೆ ಒಂದೊಂದು ವಾಕ್ಯ ಹಾಕಿರ್ಬೋದು, ಅದು ಲಿಂಕ್ ಬರಲಿ ಅಂತ ಹೇಳಿ ಒಂದು ವಾಕ್ಯ ಸೇರಿಸಿರ್ಬೋದು. ಆದರೆ ವಚನದ ಅಂತರಂಗ ಇದೆಯಲ್ಲ, ಅದು ಶರಣರದೇನೆ, ಅದರಲ್ಲೇನು ಸಂಶಯ ಇಲ್ಲ. ಆದ್ದರಿಂದ ಪ್ರಭುದೇವರು ಇತಿಹಾಸ ಪ್ರಜ್ಞೆನೂ ಇರಬೇಕು ಅಂತ ಹೇಳ್ತಾರೆ. ಜೊತೆಗೆ ವರ್ತಮಾನದಲ್ಲಿ ಬದುಕಬೇಕು, ಚಿತ್ತವೃತ್ತಿಗಳನ್ನು ಗೆಲ್ಲಬೇಕು ಅನ್ನುವಂತಹ ಮಾತುಗಳನ್ನ ಈ ವಚನದಲ್ಲಿ ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.